ಇನ್ನು ಕ್ರಿಸ್ಮಸ್ ಬಂತು ಅಥವಾ ನ್ಯೂ ಇಯರ್ ಬಂತು ಅಂತಂದರೆ ಬೆಂಗಳೂರಿನಲ್ಲಿ ಕೇಕ್ಗಳ ಭರ್ಜರಿ ಮಾರಾಟ, ವಿಪರೀತ ಡಿಮ್ಯಾಂಡ್ ಶುರುವಾಗಿದೆ. ಹೊಸ ವರ್ಷಕ್ಕೆ ಕಲರ್ಫುಲ್ ಕೇಕ್ಗಳು ರೆಡಿ, ಎಲ್ಲ ಬೇಕರಿಗಳಲ್ಲೂ ತಯಾರು ಮಾಡ್ಕೊಂಡಿದ್ದಾರೆ. ಕಣ್ಣು ಕುಕ್ಕಿಸ್ತಾ ಇದೆ ವೆರೈಟಿ ಕೇಕ್ಗಳು. ಆ್ಯಕ್ಚುಲಿ ಕೇಕ್ ಎಕ್ಸಿಬಿಷನ್ನೇ ಇತ್ತು ರೀಸೆಂಟಾಗಿ. ಚಾಕ್ಲೇಟ್ ಕೇಕ್, ಫ್ರೂಟ್ ಕೇಕ್ ಜೊತೆಗೆ ಕಣ್ಣು ಕುಕ್ಕಿಸ್ತಾ ಇದೆ ವೆರೈಟಿ ಕೇಕ್ಗಳು. ಕೇಕ್ಗಳ ಜೊತೆಗೆ ಗಿಫ್ಟ್ ಬಾಕ್ಸ್ಗಳು, ಚಾಕ್ಲೇಟ್ಗಳ ಖರೀದಿ ಕೂಡ ಜೋರಾಗಿದೆ. ಅಂದರೆ ಉಡುಗೊರೆಯಾಗಿ ಕೊಡೋದಕ್ಕೆ ಅಂತ. ಮತ್ತು ಕೆಲವರು ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋರು ಒಂದು ಕೇಕ್ ತರ್ತಾರೆ, ಕಟ್ ಮಾಡ್ತಾರೆ, ತಿಂತಾರೆ, ಖುಷಿ ಪಡ್ತಾರೆ, ಮಲ್ಕೋತಾರೆ. ಹಾಗಾಗಿ ಕೇಕ್ ತಿನ್ನೋದಕ್ಕೊಂದು ಕಾರಣ ಬೇಕಲ್ಲ. ಕ್ರಿಸ್ಮಸ್ ಬಂತು ಕೇಕ್ ತಗೊಳ್ಳಿ, ನ್ಯೂ ಇಯರ್ ಬಂತು ಕೇಕ್ ತಗೊಳ್ಳಿ. ಕೇಕ್ ಮಾತ್ರ ಹೆಸರೇ ಹೇಳಲ್ವಾ, ಹಾಟ್ ಕೇಕ್ ಥರ ಖರ್ಚಾಗ್ತಿದೆ ಅಂತ. ಅದು ಹಾಟ್ ಕೇಕೇ ಅದು. ಇವಾಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಕ್ರಿಸ್ಮಸ್ ಬಂತು ಅಥವಾ ನ್ಯೂ ಇಯರ್ ಬಂತು ಅಂತಂದರೆ ಕೇಕ್ಗಳ ಭರ್ಜರಿ ಮಾರಾಟ, ಒಳ್ಳೆ ಬಿಸ್ನೆಸ್. ಈ ಟೈಮ್ನಲ್ಲಿ ಗ್ರಾಹಕರನ್ನು ಆಕರ್ಷಿಸೋದಕ್ಕೆ ತಯಾರಾಗಿರೋ ವೆರೈಟಿ ಕೇಕ್ಗಳು ಹೇಗಿದೆ, ಏನಂತಾರೆ ಈಗ ಮಾರಾಟಗಾರರು ಈ ವಿಚಾರದಲ್ಲಿ? ಎಸ್ ಅರವಿಂದ್, ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವೆರೈಟಿ ಆಗಿರ್ತಕ್ಕಂಥ ಕೇಕ್ಗಳು ಕೂಡ ಸೇಲ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಹೊಸ ವರ್ಷದಲ್ಲಿ ಡ್ರಿಂಕ್ಸ್ಗಳ ಜೊತೆಗೆ ಕೇಕ್ಗಳ ಮಾರಾಟ ಕೂಡ ಅತಿ ಹೆಚ್ಚಾಗಿ ಆಗುತ್ತೆ. ನೋಡಬಹುದಾಗಿದೆ ಈ ಒಂದು ಅಂದರೆ ಇಂದಿರಾನಗರದಲ್ಲಿದ್ದಾವೆ. ಇಂದಿರಾನಗರದಲ್ಲಿರ್ತಕ್ಕಂತಹ ಒಂದು ಖಾಸಗಿ ಬೇಕರಿಯಲ್ಲಿ ಯಾವ ರೀತಿ ವೆರೈಟಿ ಆಗಿರ್ತಕ್ಕಂತಹ ಕೇಕ್ಗಳನ್ನ ಮಾಡಿದ್ದಾರೆ ಎನ್ನುವಂಥ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇಲ್ಲಿ ಪೈನಾಪಲ್ ಕೇಕ್ ಇರಬಹುದು, ಬಟರ್ ಸ್ಕಾಚ್ ಇರಬಹುದು, ರೆಡ್ ವೈಲೆಟ್ ಇರಬಹುದು, ಹೀಗೆ ವೆರೈಟಿ ಆಗಿರ್ತಕ್ಕಂಥ ಕೇಕ್ಗಳಿದ್ದಾವೆ. ಕೇಕ್ಗಳ ಎಲ್ಲದರ ಮೇಲೆಯೂ ಕೂಡ ಹ್ಯಾಪಿ ನ್ಯೂ ಇಯರ್ 2026 ಎನ್ನುವಂತಹ ಒಂದು ಇದು ಅದರ ಒಂದು ಸ್ಟಿಕ್ಕರನ್ನು ಕೂಡ ಅಂಟಿಸಲಾಗಿದೆ. ಇಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಆರ್ಡರ್ಗಳು ಕೂಡ ಬಂದಿದ್ದಾವೆ. ಯಾಕಂದರೆ ಸಂಜೆ ಟೈಮ್ಗೂ ಕೂಡ ಈ ಎಲ್ಲ ಕೇಕ್ಗಳು ಕೂಡ ಸೇಲ್ ಆಗ್ತಾ ಇದ್ದಾವೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಬೇಕರಿಗಳತ್ತ ಜನ ಬರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಕೆಲವೊಂದಿಷ್ಟು ಜನ ಮೊದಲೇ ಆರ್ಡರ್ ಮಾಡಿದ್ದಾರೆ, ಮತ್ತು ಕೆಲವೊಂದಿಷ್ಟು ಜನ ಇನ್ನೂ ಕೂಡ ಇವತ್ತು ಬಂದುಬಿಟ್ಟು ಆರ್ಡರನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವೆರೈಟಿ ಆಗಿರ್ತಕ್ಕಂತಹ ಕೇಕ್ಗಳು, ಅದು ಸ್ಮಾಲ್ ಸೈಜ್ ಇರಬಹುದು, ಜೊತೆಗೆ 1 kg 2 kgವರೆಗೂ ಕೂಡ ಇಲ್ಲಿ ವೆರೈಟಿ ಆಗಿರ್ತಕ್ಕಂತಹ ಕೇಕ್ಗಳು ಕೂಡ ಮಾರಾಟ ಆಗ್ತಾ ಇದ್ದಾವೆ. ಜೊತೆಗೆ ಪ್ರಮುಖವಾಗಿ ಕೇವಲ ಕೇಕ್ಗಳು ಅಷ್ಟೇ ಅಲ್ಲದೆ ಇನ್ನು ಪ್ರಮುಖವಾಗಿ ಚಾಕ್ಲೇಟ್ಗಳು, ವೆರೈಟಿ ಆಗಿರ್ತಕ್ಕಂತಹ ಚಾಕ್ಲೇಟ್ಗಳು ಕೂಡ ಇಲ್ಲಿ ಗಮನವನ್ನು ಸೆಳೀತಾ ಇದ್ದಾವೆ. ಜೊತೆಗೆ ಗಿಫ್ಟ್ ಬಾಕ್ಸ್ಗಳು ಕೂಡ ಸಾಕಷ್ಟು ಒಂದು ಅಟ್ರಾಕ್ಷನನ್ನು ಮಾಡ್ತಾ ಇತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಕೇಕ್ ಇರ್ಬೋದು, ಗಿಫ್ಟ್ ಬಾಕ್ಸ್ಗಳು ಕೂಡ ಸೇಲ್ ಆಗ್ತಾ ಇದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಿಮಗೆ ಸಣ್ಣ ಬೇಕರಿಯಿಂದ ಹಿಡಿದು ಕೇಕ್ ಪ್ಯಾಲೇಸ್ ತನಕ ಎಲ್ಲ ಕಡೆ ಕೇಕ್ ಖರ್ಚಾಗುತ್ತೆ ಇವತ್ತು. ಮಕ್ಕಳಿಗೆಲ್ಲ ಖುಷಿ ಆಗುತ್ತಲ್ವ, ಹಾಗಾಗಿ ಎಲ್ಲರೂ ಕೂಡ ಒಂದು ಕೇಕ್ ಖರೀದಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ.